Welcome to the Mobile Tech in Kannada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಸುಸ್ವಾಗತ. ಇವತ್ತು ನಾನು ವಾಟ್ಸಪ್ನ ಮತ್ತೊಂದು ಫೀಚರೊಂದಿಗೆ ಬಂದಿದ್ದೀನಿ. ಆ ಫೀಚರ್ ಏನಂದರೆ ನಿಮ್ಮ ವಾಯ್ಸ್ ನೋಟ್ನ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡಿ ಕೇಳುವಂಥದ್ದು. ನೋಡೋಣ ಅದು ಯಾವ ಥರ ಅಂತ ನಾನು ತೋರಿಸ್ತೀನಿ, ಯಾವ ಥರ ಸೆಟಪ್ ಮಾಡೋದು ಅಂತ. ಸ್ನೇಹಿತರೆ, ಇನ್ನೊಂದು ಬೇಜಾರಿನ ಸಂಗತಿ ಕೂಡ ಇದೆ. ವಾಟ್ಸಪ್ ಅವರು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಯಾವುದೇ ರೀತಿ ಆಪ್ಷನ್ ಕೊಟ್ಟಿರಲ್ಲ. ನೀವು ಡಿಸ್ಕ್ರೈಬ್ ಇಮೇಜ್ ಅಥವಾ ಟಾಕ್ಬ್ಯಾಕಲ್ಲಿ ಡಿಸ್ಕ್ರೈಬ್ ಇಮೇಜ್ ಏನಿದೆ ಅದರಿಂದ ನೀವು ರೀಡ್ ಮಾಡ್ಕೋಬೇಕಾಗುತ್ತೆ. ಜಿಶೋ ಯೂಸ್ ಮಾಡ್ತಿರೋಂಥರಾದರೆ ನೀವು ಇದರಿಂದ ರೀಡ್ ಮಾಡಿಸ್ಬೋದು. ಡಿಸ್ಕ್ರೈಬ್ ಇಮೇಜ್ ಜಿಶೋದಲ್ಲೂ ಕೂಡ ಇದೆ. ನಾನು ಈಗ ಡೈರೆಕ್ಟಾಗಿ ಅದನ್ನು ಇದೆಲ್ಲಿ ಬರುತ್ತೆ ಅಂದರೆ ಚಾಟ್ ವಾಟ್ಸಪ್ಪಲ್ಲಿ ಮೋರ್ ಆಪ್ಷನ್ ತೊಗೊಂಡು ಸೆಟ್ಟಿಂಗಲ್ಲಿ ಮೇಲೆ ಕ್ಲಿಕ್ ಮಾಡಿ ಚಾಟ್ ಹಿಸ್ಟ್ರಿ ಒಳಗಡೆ ಬರುತ್ತೆ. ಇದೇ ಆಪ್ಷನ್ ಫ್ರೆಂಡ್ಸ್. ಇದನ್ನು ನಾನು ಆನ್ ಮಾಡ್ತೀನಿ. ಚೂಸ್ ಲ್ಯಾಂಗ್ವೇಜ್, ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ಏನಂದರೆ ಕನ್ನಡ, ಹಿಂದಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ, ಇಂಗ್ಲೀಷ್ ಒಂದೇ ಅವೈಲೇಬಲ್ ಇದೆ. ನಿಮ್ಮ ವಾಯ್ಸ್ ನೋಟ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಹಿಂದಿ, ಉರ್ದು, ಕನ್ನಡ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಅಥವಾ ಕನ್ನಡದಲ್ಲಿ ಹಾಕಿರ್ತಾರೆ ವಾಯ್ಸ್ ನೋಟು, ಹಿಂದಿಲಿ ಹಾಕಿರ್ತಾರೆ, ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಾರಿ ಫ್ರೆಂಡ್ಸ್, ಫೋನ್ ಬರ್ತಾ ಇದೆ. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತೀನಿ, ಇಂಗ್ಲೀಷ್ ಅಷ್ಟೇ ಅವೈಲೇಬಲ್ ಇದೆ. ಇಲ್ಲಿ ಮೇಲ್ಗಡೆ ಸೆಟಪ್ ಕೊಡಬೇಕಾಗುತ್ತೆ. ಸೆಟಪ್ ನಾವು ಮೇಲೆ ಕ್ಲಿಕ್ ಮಾಡ್ತೀನಿ. ಇಷ್ಟು ಫ್ರೆಂಡ್ಸ್ ಸೆಲೆಕ್ಟ್ ಆಗಿದೆ. ಈಗ ನಾನು ಬ್ಯಾಕ್ ಬರ್ತೀನಿ. ಇಲ್ಲೊಂದು ನನ್ನ ಚಾಟಲ್ಲಿ ಒಂದು ವಾಯ್ಸ್ ನೋಟ್ ಇಟ್ಟಿದ್ದೀನಿ, ಅದು ಓಪನ್ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲೊಂದು ಇಂಗ್ಲಿಷ್ ವಾಯ್ಸ್ ನೋಟ್ ಇದೆ ನನ್ನ ಹತ್ರ. Good evening, dear. What are you doing? What's happening? HM, sorry. Okay. I will message later. Okay. ನೋಡಿ, ಈ ವಾಯ್ಸ್ ನೋಟ್ನ ಹೆಂಗೆ ರೀಡ್ ಮಾಡ್ತಾ ಇದೆ, ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಈ ವಾಯ್ಸ್ ನೋಟ್ ಇಂಗ್ಲೀಷಲ್ಲಿ ಇದೆ ನನ್ನ ಹತ್ರ. ಆ ವಾಯ್ಸ್ ನೋಟ್ನ ಡಿಸ್ಕ್ರೈಬ್ ಮಾಡಿದೆ. ಈ ಡಿಸ್ಕ್ರೈಬ್ ಮಾಡೋದು ಹೆಂಗಂತ ತೋರಿಸ್ತೀನಿ, ಪ್ಲೇ ಮಾಡಿ ತೋರಿಸಲ್ಲ. ನೀವು ಇಲ್ಲಿ ವಾಯ್ಸ್ ನೋಟ ಲಾಂಗ್ ಪ್ರೆಸ್ ತಗೊಂಡು ರಿಪ್ಲೈ ಹತ್ರ ಮೋರ್ ಆಪ್ಷನ್ ಬರುತ್ತೆ. ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರೈಬ್ ಮಾಡಿ ಕೊಡುತ್ತೆ. ಡಿಸ್ಕ್ರೈಬ್ ಮಾಡಿಕೊಟ್ಟಾಗ ಏನು ಮಾಡಬೇಕು, ವಾಯ್ಸ್ ನೋಟ್ ಮೇಲೆ ಫೋಕಸ್ ಇಟ್ಟು ನಾನು ಬ್ಯಾಕ್ ಬಂದು ತೋರಿಸ್ತೀನಿ. ಈ ವಾಯ್ಸ್ ನೋಟ್ ಮೇಲೆ ಫೋಕಸ್ ಇಟ್ಟು ಟಾಕ್ ಬ್ಯಾಕ್ ಮೆನು ತಗೊಂಡು ಡಿಸ್ಕ್ರೈಬ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಈ ಥರ ಟೆಕ್ಸ್ಟ್ ಓದಿ ತೋರಿಸುತ್ತೆ. ಅದು ಅಂದರೆ ಇದು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನನ್ನ ಹತ್ರ ವಾಯ್ಸ್ ನೋಟ್ ಹಂಗೆ ಇದೆ. ಆ ವಾಯ್ಸ್ ನೋಟಲ್ಲಿ ಇರೋದನ್ನೇ ಅವ್ರು ಅದು ಕಾಪಿ ಮಾಡಿಕೊಟ್ಟಿದೆ, ನಮಗೆ ಟೆಕ್ಸ್ಟಿಗೆ ಮಾಡಿಕೊಟ್ಟಿದೆ. Good evening, dear. What are you doing? What's happening? Sorry. Okay. ನೋಡಿ ಫ್ರೆಂಡ್ಸ್, ಅದೇ ಟೆಕ್ಸ್ಟ್ನ ಕಾಪಿ ಮಾಡಿಕೊಟ್ಟಿದೆ ನಮಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ. ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ? ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.